ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಕರೆ ನೀಡಲಾಗಿದ್ದ ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಚಿಕ್ಕಮಗಳೂರು ನಗರದಲ್ಲಿ ಕನ್ನಡ ಪರ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಬಸವನಹಳ್ಳಿ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯು ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ಪಾ ವೃತ್ತದವರೆಗೆ ಸಾಗಿತು. ಮೆರವಣಿಗೆಯಲ್ಲಿದ್ದ 50ಕ್ಕೂ ಹೆಚ್ಚು ಹೋರಾಟಗಾರರು ರಾಜ್ಯದ ಹಿತರಕ್ಷಣೆಗೆ ಒತ್ತಾಯಿಸಿ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ಘೋಷಣೆಗಳನ್ನು ಕೂಗಿ ರಸ್ತೆಯಲ್ಲಿ ಉರುಳು ಸೇವೆ ಮೂಲಕ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ, ಬೆಂಗಳೂರಿಗೆ ಜೀವಜಲವಾಗಿರುವ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸದಂತೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇದು ಸಾಂಕೇತಿಕ ಪ್ರತಿಭಟನೆ. ಒಂದು ವೇಳೆ ನೀರು ಬಿಟ್ಟರೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗುವುದು ಎಂದರು. ಮಾಲೀಕರು, ಮಹಿಳಾ ಸಂಘಟನೆಯರು, ಎಲ್ಲ ನಮ್ಮ ಕನ್ನಡ ಸೇನೆಯ ಪದಾಧಿಕಾರಿಗಳು ಇವತ್ತು ಬೆಳಗಿಂದ ನಮ್ಮ ಕನ್ನಡ ಸೇನೆ ಕೇಂದ್ರ ಕಚೇರಿಯಿಂದ ಹನುಮಂತಪ್ಪ ವೃತ್ತದಲ್ಲಿ ಈಗಾಗಲೇ ಗೊತ್ತಿರ್ಬೋದು, ಖಾಲಿ ಕೊಡ ಇಟ್ಕೊಂಡು ಮೈ ಬರಿ ಬೆತ್ತ ಉರುಳಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ನೀರು ನಮ್ಮ ಹಕ್ಕು, ಈ ನೀರನ್ನು ಯಾರು ಕಿತ್ಕೊಳಕ್ಕಾಗಲ್ಲ ಅಂತೇಳಿ ಇವತ್ತಿನ ಮುಖ್ಯಮಂತ್ರಿಗೆ ಸಂದೇಶವನ್ನು ಸಾರ್ತಾ ಇದೀವಿ. ಇದೇ ದಿನ ಏನು ತಮಿಳುನಾಡಿನ ಮುಖ್ಯಮಂತ್ರಿ ಅವ್ರು ಬಂದು ವೀಕ್ಷಣೆ ಮಾಡಬೇಕು. ನಮ್ಮಲ್ಲಿ ಇದ್ದಂಥ ನೀರು ಕಮ್ಮಿ ಇದ್ದಾಗ ಯಾಕೆ ಅವ್ರು ಕಿತಾಪತಿ ತೆಗಿಬೇಕು? ಯಾವ ಟೈಮಲ್ಲಿ ನೀರು ಬಂದಂಥ ಸಮಯದಲ್ಲಿ ಮೇಕೆದಾಟು ಯೋಜನೆ ತಮಿಳುನಾಡಲ್ಲಿ ಏನು ಒಂದು ಡ್ಯಾಮ್ ಕಟ್ಟಲಿ, ನಮ್ಮಲ್ಲಿ ಅತಿಯಾಗಿ ನೀರು ಹೋಗಂಥದ್ರಲ್ಲಿ ತಮಿಳುನಾಡಿನ ಜನ ಹಿತ ಕಾಪಾಡಬೇಕು ಅನ್ನಂಗಿದ್ರೆ ಅವರು ಡ್ಯಾಮ್ ಕಟ್ಟಬೇಕು. ಪ್ರತಿ ವರ್ಷ ಡ್ಯಾಮ್ ಕಟ್ತಲೇ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡದಲ್ಲೇ ಬರೀ ಕಿತಾಪತಿ ತೆಗಿಯಂತ ಸರ್ಕಾರ ಬಂದಿದೆ. ದಯಮಾಡಿ ಮುಂದಿನ ದಿನದಲ್ಲಿ ಇದನ್ನ ಉಗ್ರ ರೀತಿ ಹೋರಾಟ ಮಾಡಬೇಕಾಗುತ್ತೆ, ಎಚ್ಚರಿಕೆ ಕೊಡ್ತಾ ಇದೀವಿ. ಯಾವುದೇ ಕಾರಣಕ್ಕೆ ನಮ್ಮ ರೈತರಿಗೆ, ಕನ್ನಡಿಗೆ ನೀರು ಸಾಕಷ್ಟು ಇಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದೀವಿ. ನೀರಿಗಾಗಿ ಬಂದ್ ಕರೆ ಕೊಟ್ಟ ವಿಚಾರದಲ್ಲಿ ಇಡೀ ಕರ್ನಾಟಕದಲ್ಲಿ ಬಹುಜನ ಸಮಾಜ ಪಾರ್ಟಿ ಯಾರು ಕನ್ನಡ ಚಳವಳಿಗಾರರಿದ್ದಾರೆ ಅವರಿಗೆ ಬೆಂಬಲವನ್ನು ಕೊಡೋದ್ರ ಜೊತೆಯಲ್ಲಿ ಕಾವೇರಿ ನೀರು ಹಂಚಿಕೆ ಆಗಬೇಕು, ಆಗೋದು ಬೇಡ ಅಂತೇಳಿ ನಾವು ಹೇಳಲ್ಲ. ಬಟ್ ಕಾವೇರಿ ನೀರು ಎಲ್ಲಿಂದ ಹರಿಯುತ್ತೆ, ಹರಿದ ಕಡೆಯಿಂದ ಯಾರು ನಿವಾಸಿಗಳಿದ್ದಾರೆ ಅವರು ಉಪಯೋಗ ಮಾಡಿಕೊಳ್ಳೋದು ಅದು ಸಹಜವಾಗಿರುವಂಥ ಕ್ರಿಯೆ. ಅದು ಹೆಚ್ಚಾದಾಗ ಬಿಡಲೇಬೇಕಾಗ್ತದೆ. ನಾನು ನೋಡ್ತಾ ಇದ್ದೀನಿ, ಅನೇಕ ವರ್ಷಗಳಿಂದ ಈ ಕಾವೇರಿ ವಾಟರ್ ವಿಚಾರದಲ್ಲಿ ತುಂಬ ಗಲಾಟೆ ನಡೀತಾ ಇದೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯೋದ್ರಲ್ಲಿ ಕರ್ನಾಟಕ ಸರ್ಕಾರಗಳು ಮತ್ತು ತಮಿಳುನಾಡಲ್ಲಿರುವಂಥ ಸರ್ಕಾರಗಳು ಎಡವೆ ನೈತಿಕತೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ ನಾವು ತಗೊಂಡ್ರೆ ಈಗಾಗಲೇ ಕಾಂಗ್ರೆಸ್ ನಮ್ಮನ್ನು ಆಳ್ತಾ ಇದೆ, ಹಿಂದೆ ಬಿಜೆಪಿ ಆಳ್ವಿಕೆ ಇತ್ತು, JDS ಆಳ್ವಿಕೆ, ಪರ್ಟಿಕ್ಯುಲರ್ ಈ ಮೂರು ಪಕ್ಷಗಳು ಆಳ್ವಿಕೆಯನ್ನು ಮಾಡಿವೆ. ಯಾವುದೇ ಒಂದು ನೀರಿನ ಯೋಜನೆಯನ್ನು ತ್ವರಿತವಾಗಿ ಬಗೆಹರಿಸುವ ಮಟ್ಟಕ್ಕೆ ಇವರು ಮಾಡ್ತಾ ಇಲ್ಲ. ಕಾವೇರಿ ಮಾತ್ರ ಇಲ್ಲ, ಈಗಾಗಲೇ ಇನ್ನೊಂದು ಯೋಜನೆ ಮೇಕೆದಾಟು ಯೋಜನೆ ಒಂದು ಮಾಡಬೇಕಾಗಿತ್ತು. ಮೇಕೆದಾಟು ಯೋಜನೆ ಯಾರು ಸೋಲ್ತಾರೋ ಅದ್ರ ಪರವಾಗಿ ಇರ್ತಾರೆ, ಆದರೆ ಗೆದ್ದವರು ಅದ್ರ ಪರವಾಗಿಲ್ಲ. ಅದನ್ನ ಹೀಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ಕೂಡ ಆಗಬೇಕು, ಅದರಿಂದ ಹಲವಾರು ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮುಖಂಡನಾದ ನಾನು ಈ ಸಂದರ್ಭದಲ್ಲಿ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಒಂದು ಒತ್ತಾಯವನ್ನು ನಾವು ಮಾಡಲೇಬೇಕಾಗಿದೆ. ತಮಿಳುನಾಡು ಮುಖ್ಯಮಂತ್ರಿಗಳು ವಿಜಯ್ ಅವರಿಗೆ ಏನು ಹೇಳಬೇಕಾಗಿದೆ ಅಂತಂದ್ರೆ, ಸ್ವಾಮಿ, ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಹರಿಯೋದು 350 ಕಿಲೋಮೀಟರ್ ದೂರ, ನಿಮ್ಮ ಹತ್ರ 450 ಕಿಲೋಮೀಟರ್ ಹರಿತಾಳೆ. 10 ಅಣೆಕಟ್ಟು ಕಟ್ಟಿ ನಾವು ಅದನ್ನು ಕೇಳೋದಿಲ್ಲ. ಆದರೆ ಕನ್ನಡದ ಜನತೆ ನಿಮಗೆ ವಾಡಿಕೆ ಮಳೆ ಆದಂಥ ಸಂದರ್ಭದಲ್ಲಿ 175 TMC ನೀರುಗಳನ್ನು ಸರಾಗವಾಗಿ ಬಿಟ್ಟುಕೊಟ್ಟಿದ್ದೀವಿ. ಆದರೆ ಇನ್ನೂ ಹೆಚ್ಚುವರಿ ನೀರನ್ನು ಬಂಗಾಳ ಕೊಲ್ಲಿ ಸೇರ್ತಾ ಇದೆ. ಅದಕ್ಕೆ ನಾವು ಕರ್ನಾಟಕದಿಂದ ಏನು ಹೆಚ್ಚುವರಿಯಾಗಿ ಬಂಗಾಳ ಕೊಲ್ಲಿ ಸೇರ್ತಾ ಇರ್ತಕ್ಕಂಥ ನೀರನ್ನು ಒಂದು ಸ್ಟೋರೇಜ್ ಮಾಡ್ತಕ್ಕಂತಹ ಮೇಕೆದಾಟು ಒಂದು ಅಣೆಕಟ್ಟು ನಿರ್ಮಾಣಕ್ಕೂ ಕೂಡ ನೀವು ಪ್ರತಿರೋಧ ಒತ್ತಾ ಇದ್ದೀರಾ. ನೀವು ಭಾಷಾವಾರು ಪ್ರಾಂತ್ಯದವರಾಗಿ ಯೋಚನೆ ಮಾಡಬೇಡಿ. ಕನ್ನಡಿಗರು ಸಹೃದಯರು. ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ರಾಜಕೀಯ ಹೊರತುಪಡಿಸಿ ನಾವು ನಿಮ್ಮ ಬಗ್ಗೆ ನಾವು ಅಭಿನಂದನೆಯ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ. ಅಂದರೆ ನೀವು ಇದನ್ನು ಸ್ಮರಿಸಬೇಕು. ಆದರೆ ನೀರಿನ ವಿಷಯ ಬಂದಾಗ, ಈ ದೇಶದ ಅಭಿವೃದ್ಧಿ ವಿಷಯ ಬಂದಾಗ ನೀವು ಇಬ್ಬಗೆಯ ನೀತಿಯನ್ನು ಯೋಚನೆ ಮಾಡಿ ರಾಜ್ಯದ ನಡುವೆ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಬಾರದು ಮಾನ್ಯ ತಮಿಳುನಾಡು ಮುಖ್ಯಮಂತ್ರಿಗಳೇ. ಪ್ರತಿಭಟನೆಯಲ್ಲಿ ಕನ್ನಡ ಪರ ಸಂಘಟನೆ ಮುಖಂಡರು, ರೈತ ಸಂಘದ ಮುಖಂಡರು,
ದಲಿತ ಪರ ಸಂಘಟನೆ ಮುಖಂಡರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು.